ಅಜ್ಜಿ ನನಗ್ ಸ್ಕೂಲಿಗೆ ಲೇಟ್ ಆಗ್ತಿದೆ, ಬೇಗ ತಿಂಡಿ ತಗೊಂಡ್ ಬನ್ನಿ. ತರ್ತೀನಿ ತೇಜು. ತೇಜು, ಗುಡ್ ಮಾರ್ನಿಂಗ್. ನಾನು ಯೂನಿಫಾರ್ಮ್ ಹಾಕ್ತೀನಿ ಅಂತ ಹೇಳಿದೆ ತಾನೆ. ಅಜ್ಜಿಗೆ ಯಾಕೆ ಸುಮ್ಮನೆ ತೊಂದರೆ ಕೊಡ್ತೀಯಾ? ಅವ್ರ ಕೈಲಿ ಯಾಕೆ ಹಾಕ್ಸ್ಕೊಂಡಿದ್ಯಾ ಯೂನಿಫಾರ್ಮ್ನ? ಅಜ್ಜಿ ಬೇಗ ತಗೊಂಡ್ ಬಾ. ಬಂದೆ. ಲೇ ತೇಜು, ಏನಾಯ್ತು ನಿಂಗೆ? ಸಾಹೇಬ್ರ ಯಾಕೋ ಕೋಪ ಮಾಡ್ಕೊಂಡಿದ್ದಾರೆ? ನಾನೇನಾದ್ರೂ ತಪ್ಪು ಮಾಡಿದ್ರೆ ಹೇಳು, ನಾನೇ ಸಾರಿ ಕೇಳ್ತೀನಿ. ಅಮ್ಮ, ಏನಾಯ್ತು ಇವನ್ಗೆ? ಯಾಕೇನು ಮಾತಾಡ್ತಾ ಇಲ್ಲ? ನಿನಗ್ ಸಾರಿ ಕೇಳ್ಬೇಕು ಅನ್ಸುತ್ತೆ. ನಾನು ಅಮ್ಮ ಪಲ್ಲವಿ ಅವ್ರ ಹತ್ರ ಸಾರಿ ಕೇಳು. ಹೌದು ಕಣೋ ವಿಕ್ರಾಂತ್, ನಿನ್ನೆ ಪಲ್ಲವಿಯವ್ರು ಬಂದಾಗ ನೀನ್ ನಡ್ಕೊಂಡಿದ್ ರೀತಿ ನನ್ಗೂ ಇಷ್ಟ ಆಗ್ಲಿಲ್ಲ, ತೇಜುಗೂ ಇಷ್ಟ ಆಗ್ಲಿಲ್ಲ. ಅಮ್ಮ, ಈಗ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ, ಪದೇ ಪದೇ ಅದನ್ನೇ ಹೇಳೋದಕ್ಕಾಗಲ್ಲ. ತೇಜು ಏನೋ ಚಿಕ್ಕ ಹುಡುಗ, ಅವ್ನಿಗೆ ಅರ್ಥ ಆಗಲ್ಲ, ನಿಮ್ಗೂ ಅರ್ಥ ಆಗಲ್ವಾ? ಕೇಸ್ ವಿಷಯದಲ್ಲಿ ಪಲ್ಲವಿಯವರು ನನಗೆ ಹೆಲ್ಪ್ ಮಾಡೋದು ಬೇಡ ಅಮ್ಮ. ಐ ಹೇಟ್ ಯು ಪಪ್ಪಾ. ಮಗನೇ, ಐ ಲವ್ ಯು. ಹೋಗಪ್ಪ ನೀನು. ನನಗೆ ನೀನೇನ್ ಹೇಳ್ಕೊಟ್ಟಿದ್ಯೋ ಹಾಗೆ ನೀನ್ ನಡ್ಕೋಬೇಕಿತ್ತು ತಾನೇ. ಈಗ ನಾನು ಏನ್ ಮಾಡ್ದೆ? ಹೆಲ್ಪ್ ಮಾಡೋರು ಬಂದೋರ್ನ ಹೆಲ್ಪ್ ಮಾಡಬಾರ್ದು, ಕೈ ಬಿಡಬಾರ್ದು ಹಾಗಂತ ನೀನೇ ಹೇಳಿದೆ ಅಲ್ವಾ? ಇವಾಗ ನೀನ್ ಮಾಡ್ತಿರೋದೇನು? ಸರಿ, ತಿಂಡಿ ತಿಂದು ಮುಗಿಸು, ಸ್ಕೂಲ್ಗೆ ಹೋಗ್ಬೇಕಾದ್ರೆ ದಾರಿಲಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅವಾಗ ನೀನೇ ನಂಗೆ ಹೇಳ್ತೀಯ, ಅಪ್ಪ ಯು ಆರ್ ರೈಟ್ ಅಂತ. ಅಜ್ಜಿ, ನೀವೇ ಸ್ಕೂಲಿಗೆ ಡ್ರಾಪ್ ಮಾಡಬೇಕು ಪ್ಲೀಸ್. ತೇಜು, ಅತಿ ಆಯ್ತು ನಿಂದು. ನೋ, ಅಜ್ಜಿನೇ ನನಗೆ ಸ್ಕೂಲಿಗೆ ಡ್ರಾಪ್ ಮಾಡ್ತಾರೆ. ಸರ್, ನೀವು ಸಂಜೆ ಸಿಗಿ, ಫೋನಲ್ಲಿ ಈಗ ಮಾತಾಡೋದು ಬೇಡ. ಏಯ್, ನಾನು ಬರ್ಗಟ್ಟವಲ್ಲ. ನನಗ ಹೊಟ್ಟೆ ಹಸಿಯುತ್ತ, ಊಟ ಬೇಕು, ಊಟ ಮಾಡ್ತೀನಿ ನಿಜ. ಆದ್ರ ಸಿಕ್ಕಿದ್ನೆಲ್ಲ ತಿನ್ನವಲ್ಲನ. ಸರ, ನನ್ನ ಮಾತಿನ ಅರ್ಥ ಅದಲ್ಲ ಸರ. ಅರ್ಥ ಅನರ್ಥ ಅವೆಲ್ಲ ಬಿಡು. ಆಫೀಸ್ನಾಗ ಏನ್ ಸುದ್ದಿ? ಸರ, ಪಲ್ಲವಿ ಮೇಡಮ್ ಅವ್ರಿಗೆ ಅನುಮಾನ ಬಂದೈತಿ. ನನಗೆ ಹೇಳಿ ಅವ್ರ ಮ್ಯಾಗ ಯಾವತ್ತೋ ಲವ್ ಆಗ್ಯದ. ಸರ, ನಾನು ಹೇಳೋದನ್ನ ಸ್ವಲ್ಪ ಕೇಳ್ರಿ. ಆಫೀಸ್ ವಿಷಯಗಳು ಹೊರಗಡೆ ಗೊತ್ತಾಗ್ತೈತಿ ಅಂತ ಪಲ್ಲವಿ ಮೇಡಮ್ ಅವ್ರಿಗೆ ಅನುಮಾನ ಬಂದೈತ್ರಿ. ಇರ್ಲಿ, ಡೌಟ್ ಬರ್ಲಿ. ಅದಕ್ಕ ಮೇಡಮ್ ಅವರು ಆಫೀಸ್ ವಿಷಯಗಳನ್ನ ಹೊರಗಡೆ ಹೋಗಿ ಇಂಗ್ಳಿಗಿ ಸರ್ ಜೊತೆ ಡಿಸ್ಕಸ್ ಮಾಡಾಕತ್ತಾರ. ಜಾಸ್ತಿ ಯಾವ ವಿಚಾರವಾಗಿ ಮಾತಾಡ್ತಾರ ಆಫೀಸ್ನಾಗ? ವಿಕ್ರಾಂತ್ ಸರ್ ವೈಫು ಪ್ರಜ್ಞಾ ಅವ್ರ ಮರ್ಡರ್ ಕೇಸ್ ಬಗ್ಗೆ ರೀ.
ವಿಕ್ರಾಂತ್ ಅವ್ರಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಪಣ ತೊಟ್ಟಿದಾರ ಸರ್. ವೀಣಾ ಮೇಡಮ್ ಅವರ ಸರ್, ನಿಮಗೆ ನಾನು ಆಮೇಲೆ ಫೋನ್ ಮಾಡ್ತೀನಿ. ಏನ್ರೆ? ಅದು ನಮಗ್ ಬೇಕಾಗಿ ಸೀರೆ. ನಿಮ್ಮಿಬ್ಬರಿಗೂ ದೊಡ್ಡ ನಮಸ್ಕಾರ. ಸೋಮವಾರನೇ ಕರ್ಕೊಂಡು ಹೋಗಿ ಸೀರೆ ಅಂಗಡಿ ಒಳಗ ಸೀರೆ ಕೊಡಿಸ್ತೀನಿ, ಆಯ್ತಲ್ಲ? ಸೋಮವಾರನೂ ನಮಗ್ ಶಾಪಿಂಗ್ ಮಾಡ್ಸಿಲ್ಲ, ಮಂಗಳವಾರನೂ ನಮಗ್ ಶಾಪಿಂಗ್ ಮಾಡ್ಸಿಲ್ಲ ಅಂದ್ರ ಅವತ್ತು ಪುಷ್ಪ ಅವರು ನಿಮ್ಗೆ ದುಡ್ಡು ಕೊಟ್ರಲ್ಲ, ಅದನ್ನ ಪಲ್ಲವಿ ಮೇಡಮ್ ಅವ್ರಿಗೆ ಹೇಳ್ಬೇಕಾಗತ್ತಾ? ನೀವು ಪುಷ್ಪ ಅವ್ರ ಜೋಡಿ ದುಡ್ಡಿಸ್ಕೊಂಡಿರೋ ಫೋಟೋ ನಮ್ಮ ಹತ್ರ ಐತಿ. ಮೇಡಮ್, ಏನ್ ಯೋಚನೆ ಮಾಡ್ತಿದ್ದೀರಿ? ಇನ್ವೆಸ್ಟಿಗೇಷನ್ ರೂಟ್ನ ಕಂಡುಹಿಡಿಯೋಕೆ ಆಗ್ತಿಲ್ಲ. ಯಾವ ರೂಟಲ್ಲಿ ಯೋಚನೆ ಮಾಡಿದ್ರು ಫೋರ್ಜರಿ ಮಾಡಿದವ್ರು ಯಾರು ಅಂತ ಕಂಡುಹಿಡಿಯೋದಕ್ಕೆ ಆಗ್ತಿಲ್ಲ. ಅದನ್ನೇ ಯೋಚನೆ ಮಾಡ್ತಿದ್ದೆ. ಮೇಡಮ್, ಇನ್ವೆಸ್ಟಿಗೇಷನ್ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ಅಲ್ಲ, ಜಯತೀರ್ಥ ಸಾರು ನಮಗೆ ಲಿಸ್ಟು ಐಡಿಯಾ ಎಲ್ಲ ಕೊಟ್ಟಿದ್ದಾರಲ್ಲ, ಯಾಕೆ ಯೋಚನೆ ಮಾಡ್ತಿದ್ದೀರಿ? ಜಯತೀರ್ಥ ಸರ್ ಕಡೆಯಿಂದ ತುಂಬಾ ಹೆಲ್ಪ್ ಆಯ್ತು. ಆದ್ರೆ ಥಿಯರಿ ಈಸಿಯಾಗೇ ಇದೆ, ಪ್ರಾಕ್ಟಿಕಲೇ ಕಷ್ಟ. ಟಿವಿಲಿ ಕುಕಿಂಗ್ ಪ್ರೋಗ್ರಾಮ್ ನೋಡಿದಾಗ ಅಡ್ಗೆ ಮಾಡೋದು ಈಸಿ ಅನ್ಸುತ್ತೆ, ಆದ್ರೆ ನಾವೇ ಖುದ್ದಾಗಿ ಅಡ್ಗೆ ಮಾಡಿದಾಗ ಆವಾಗ್ಲೇ ಗೊತ್ತಾಗೋದು ಅದೆಷ್ಟು ಕಷ್ಟ ಅಂತ. ಈ ಫೋರ್ಜರಿ ಕೇಸು ಹಾಗೇನೆ. ಮೇಡಮ್, ಈ ಕೊಲೆ, ದರೋಡೆ, ಕಳ್ತನ, ಮೋಸ ಇವ್ರುಗಳ್ನ ಹಿಡಿಯೋದು ತುಂಬಾ ಈಸಿ, ಆದರೆ ಈ ಫೋರ್ಜರಿ ಮಾಡಿದವ್ರನ್ನ ಹಿಡಿಯೋದು ತುಂಬಾ ಕಷ್ಟ ನೋಡಿ. ಫೋರ್ಜರಿ ಮಾಡಿದವ್ರು ಯಾರು ಅಂತ ಗೊತ್ತಾದ್ರೆ ಪ್ರಜ್ಞಾನ್ ಕೊಂದವ್ರು ಯಾರು ಅಂತ ಸಿಕ್ಕಾಕೊಂಡ್ ಹಾಗೇನೆ. ಮೇಡಮ್, ಹಾಗಾದ್ರೆ ಪೊಲೀಸ್ನವ್ರಿಗೆ ಹೇಳೋದು ಬೇಡ ಅಂತೀರಾ? ಬೇಡವೇ ಬೇಡ. ಪೊಲೀಸ್ ಅವರು 100 ಜನ ಇದ್ದಾರೆ, ಆದ್ರೆ ಯಾರು ನಂಬೋದು ಅಂತಾನೆ ಗೊತ್ತಾಗಲ್ಲ. ಮೇಡಮ್, ನನಗೆ ಒಬ್ಬ PC ಗೊತ್ತು, ತುಂಬ ಪ್ರಾಮಾಣಿಕ, ನಂಬಿಕಸ್ಥ. ಅವನ ಹೆಲ್ಪ್ ತಗೊಂಡು ಇನ್ವೆಸ್ಟಿಗೇಷನ್ ಮಾಡಬಹುದಾ? ಒಂದು ಕಂಡೀಷನ್ ಹಾಕೋಣ, ಯಾರಿಗೂ ಹೇಳಬಾರ್ದು ಅಂತ. ಇದು ತುಂಬಾ ಸೀಕ್ರೆಟ್ ಆಗಿ ನಡಿಬೇಕು. ಆ ಕೊಟ್ರೇಶೆ ಎಸ್ಕೇಪ್ ಆದ ಹಾಗೆ ಇದು ಆಗ್ಬಾರ್ದು. ಮೇಡಮ್, ನನಗೇನೋ ಈ ಭೋಜ, ಕೊಟ್ರೇಸಿ, ಸಿದ್ದಪ್ಪ ಡೈರಿ ಫೋರ್ಜರಿ ಮಾಡಿದ್ದಾನಲ್ಲ, ಅವರೆಲ್ಲರೂ ಒಂದೇ ಗ್ಯಾಂಗು ಅಂತ ಅನಿಸ್ತಿದೆ. ಅವರೆಲ್ರಿಗೂ ಇರೋದು ಒಬ್ಬನೇ ಬಾಸ್ ಅನ್ಸುತ್ತೆ. ತುಂಬಾ ಜನ ವಿಕ್ರಾಂತ್ ಅವ್ರ ವಿರುದ್ಧ ಕೈ ಜೋಡಿಸಿದ್ದಾರೆ. ಇದೇ ಇನ್ವೆಸ್ಟಿಗೇಷನ್ಗೆ ಸಮಸ್ಯೆ ಆಗ್ತಾ ಇರೋದು. ತುಂಬಾ ಜನ ಇದ್ರೆ ದೊಂಬಿ ಕೇಸ್ ಆಗಿ ತಪ್ಪಿಸ್ಕೊಳ್ಳೋದಕ್ಕೆ ಅವಕಾಶ ಜಾಸ್ತಿ ಇರುತ್ತೆ. ಏನ್ ಮಾಡೋದು?